ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ಆಪತ್ತಾಗಬಹುದು. ಯಾಕೆ ಹೇಳಿದ್ರೆ ಕಾನೂನನ್ನು ರಾಜಕೀಯ ದುರುಪಯೋಗಪಡಿಸ್ಬೋದು. ಹೇಳಿದ್ರೆ ವಿರೋಧಿಗಳ ಮೇಲೆ ಅದರ ಮೇಲೆ ಕ್ರಮ ಕೈಗೊಳ್ಬೋದು. ದ್ವೇಷ ಭಾಷಣದ ಹೆಸರಿನಡಿಯಲ್ಲಿ ಯಾರ ಮೇಲೂ ಜೈಲಿಗೆ ಕಳಿಸುವಂಥ ಕೆಲಸ ಕಾರ್ಯಗಳಾಗ್ಬೋದು. ನಾಳೆ ವಿಶೇಷವಾಗಿ ನಮಗಿಂತ ಹೆಚ್ಚು ಪತ್ರಕರ್ತರಿಗೂ ಸಮಸ್ಯೆ. ಈ ಎಲ್ಲ ಕಾರಣದಿಂದ ಹತ್ತಾರು ಯೋಚನೆಗಳನ್ನು ಮಾಡಿಕೊಂಡು ಅವರು ಇವತ್ತು ರಾಷ್ಟ್ರಪತಿಗಳ ಅಂಗನಕ್ಕೆ ಕಳಿಸಿದ್ದಾರೆ. ಈ CJ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಅದಕ್ಕೆ ಕಾರಣ ಮತ್ತು IT-ಯನ್ನು ರಾಜಕೀಯವಾಗಿ ಬಳಸ್ಕೊಂಡಿರೋದು ಕೇಂದ್ರ ಸರ್ಕಾರ, ಇದರಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆರೋಪ. ನೋಡಿ, ಆರೋಪಗಳನ್ನು ಯಾರು ಮಾಡ್ಬೋದು. ಈಗಾಗಲೇ ಅದು ತನಿಖೆಯ ಹಂತದಲ್ಲಿದೆ. ತನಿಖೆಯನ್ನು ಪೊಲೀಸರು ತಗೊಳ್ತಾ ಇದ್ದಾರೆ. ಎಲ್ಲ ರೀತಿಯ ತನಿಖೆಗಳಾಗಲಿ, ಆ ನಂತರ ಹೊರಗೆ ಬಂದ ಮೇಲೆ ಅದರ ವಿಚಾರಗಳನ್ನು ಚರ್ಚೆ ಮಾಡ್ಬೋದು ಹೊರತು ಇವತ್ತು ಚರ್ಚೆ ಮಾಡುವಂಥದ್ದು ಸರಿಯಲ್ಲ ಅಂತ ನನಗೆ ಅನಿಸಿದೆ. ಯಾಕೆಂದರೆ ಒಂದು ತನಿಖೆಯ ದಾರಿ ತಪ್ತದೆ, ಎರಡನೇದು ಈ ರೀತಿಯ ಅಪಪ್ರಚಾರಗಳಿಂದ ಗೊಂದಲಗಳಿಗೆ ಕಾರಣ ಆಗ್ಬೋದು. ಅವ್ರ ಮನೆಯವರಿದ್ದಾರೆ, ಬಾಕಿ ಎಲ್ಲರೂ ಅದಕ್ಕೆ ಎಲ್ಲ ರೀತಿಯ ಯೋಚನೆಗಳನ್ನು ಮಾಡಿಕೊಂಡು ತೀರ್ಮಾನವನ್ನು ತಗೋತಾರೆ. ವಿಶೇಷವಾಗಿ ತನಿಖಾ ಸಂಸ್ಥೆಗಳು ಸರಿಯಾಗಿರ್ತಕ್ಕಂಥ ದಾರಿಯಲ್ಲಿ ತನಿಖೆ ಮಾಡೋದಕ್ಕೆ ನಾವೇನಾದರೂ ಹೇಳಿಕೆಗಳನ್ನು ಕೊಟ್ಟರೆ ತೊಂದರೆ ಆಗುತ್ತೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಪೂರ್ಣ ರೀತಿಯ ತನಿಖೆ ಆಗಲಿ, ತನಿಖೆ ಆದಮೇಲೆ ಉತ್ತರಗಳು ಸಿಗ್ತವೆ. ಇವಾಗ ದೇಶದ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಒಂದು ಪ್ರಧಾನಿಗೆ ಲೆಟರ್ ಬರೆದಿದ್ದಾರೆ. ಅಂದರೆ IT-ಗೆ ಮತ್ತು ಪ್ರಧಾನಿ ಇಬ್ಬರಿಗೂ ಲೆಟರ್ ಬರೆದಿರೋಂಥದ್ದು. ಅಂದರೆ ಟ್ಯಾಕ್ಸ್ ಪೇಯರ್ಸ್ನ ಬದುಕೋದಕ್ಕೆ ಬಿಡಿ ಅಂತ ಹೇಳಿ ಅವರು ಒಂದು ಕೇಳ್ಕೊಂಡಿದ್ದಾರೆ. ಸೊ ಅಂಥದ್ದೇನು ಸಮಸ್ಯೆ ಆಗ್ತದೆ? ಟ್ಯಾಕ್ಸ್ ಟೆರರಿಸಮ್ ಅಂತ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಮೋಹನ್ ದಾಸ್ ಪೈಗಳು ಯಾವ ಪರಿಕಲ್ಪನೆಯಲ್ಲಿ ಪತ್ರ ಬರೆದಿದ್ದಾರೆ ಗೊತ್ತಿಲ್ಲ. ಆದರೆ ಈ ರೀತಿಯ, ಯಾಕೆ ಹೇಳಿದ್ರೆ ಇವತ್ತು ನಾವು ರಾಜ್ಯದಲ್ಲಿ ನೋಡ್ತೀವಿ, ಇಂದಿನ ರೀತಿಯ ದಾಳಿಗಳಾಗ್ತಾ ಇಲ್ಲ. ಸಹಜವಾಗಿರ್ತಕ್ಕಂಥ ಆ ಸಂಸ್ಥೆಗೆ ಸ್ವತಂತ್ರವಾಗಿರ್ತಕ್ಕಂಥ ತೀರ್ಮಾನ, ಅದಕ್ಕೆ CBIಗಳಿದೆ, ಸ್ವತಂತ್ರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತನಿಖೆ ಮಾಡ್ತಕ್ಕಂಥ ರೈಟ್ಸ್ ಇರ್ತದೆ. ಹಾಗಾಗಿ ಆ ಸಂಸ್ಥೆಗಳು ಯಾವ ರೀತಿಯಲ್ಲಿ ತನಿಖೆ ಮಾಡ್ತವೆ? ಯಾಕೆ ಹೇಳಿದ್ರೆ ಇದು ಯಾವುದೋ ಒಂದು ವ್ಯಕ್ತಿಗಳಲ್ಲ, ಸುಮಾರು ಜನ BJP ಅವರ ಮೇಲೂ IT ರೈಡ್ಗಳಾಗಿದ್ದಾವೆ, ದಾಳಿಗಳಾಗಿದ್ದಾವೆ. ತುಂಬ ಜನ BJP ಪ್ರಮುಖರು ಇದಕ್ಕೆ ಸಿಲುಕೊಂಡಿದ್ದಾರೆ. ಹಾಗಾಗಿ ಇದು ರಾಜಕೀಯ ದ್ವೇಷದ ಕಾರಣಕ್ಕೋಸ್ಕರ ಆಗ್ತದೆ, ಯಾವುದೋ ಕಾರಣಕ್ಕೂ ಉದ್ಯಮಿಗಳ ಮೇಲೆ ಆಗ್ತದೆ ಅನ್ನುವಂಥದ್ದು ಸರಿಯಲ್ಲ. ಆದರೆ ಇದೆಲ್ಲವನ್ನು ಮೋಹನ್ ದಾಸ್ ಪೈಗಳು ಯಾವ ಕಲ್ಪನೆಯಲ್ಲಿ ಹೇಳಿದ್ದಾರೆ ಅನ್ನುವಂಥ ನನಗೇನು ಗೊತ್ತಿಲ್ಲ.